ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಮುಂದಿನ 50 ವರ್ಷಗಳಲ್ಲಿ ಸುವರ್ಣ ಹೆಜ್ಜೆಯಾಗಿ ಕಾರ್ಯಕ್ರಮಗಳಾಗಲಿ ನಾಡಿನಲ್ಲಿ ಸೇರಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತೇನೆ. ವೀರಪ್ಪಯ್ಯವರು ಮತ್ತು MP ಪ್ರಕಾಶ್ ಅವರು ಬಹಳ ಅಪರೂಪದ ರಾಜಕಾರಣಿ. ಸಾಹಿತ್ಯ ಮತ್ತು ರಾಜಕಾರಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಪ್ರತಿಭೆಯಿಂದ ಸಾಧನೆಗಳನ್ನ ಈ ನಾಡಿನ ಇತಿಹಾಸದ ಪುಟಗಳಲ್ಲಿ ಅವರ ದಾಖಲು ಮಾಡಿದ್ದಾರೆ. 25 ಜನರಿಗೆ ವಿವಿಧ ಕ್ಷೇತ್ರಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಸಾಂಸ್ಕೃತಿಕ, ಸಾಹಿತ್ಯ, ಆಡಳಿತ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾರೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ ಅದನ್ನ ಸಾಧಕರು ಅಂತ ಹೇಳಿ ಗುರುತಿಸಿ ಸಮಾಜಕ್ಕೆ ಒಂದು ಸ್ಫೂರ್ತಿಯಾಗಲಿ ಅಂತ ಹೇಳಿ ಭಾಗವತರ ಸಂಘಟನೆ ಇವತ್ತು ಈ ಕಾರ್ಯಕ್ರಮವನ್ನ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಾಟಕ ಅಂದ ಕೂಡಲೇ ನಾಡಿನಲ್ಲಿ ನಮ್ಗೆ ನೆನಪಾಗೋದು ಗುಬ್ಬಿ ವೀರಣ್ಣವ್ರು ನೆನಪಾಗ್ತಾರೆ, ಸುಬ್ಬಯ್ಯ ನಾಡು ಅವ್ರು ನೆನಪಾಗ್ತಾರೆ, ಹಾಗೆ ಹಿರಣ್ಯರು ನೆನಪಾಗ್ತಾರೆ. ಹಾಗೇನೆ ಹೊಸ ತಲೆಮಾರಿಗೆ DV ಕಾರಂತರು ಮತ್ತು ಗಿರೀಶ್ ಕಾರ್ನಾಡ್ ನೆನಪು. ಯಾಕಂದ್ರೆ ಈ ರವೀಂದ್ರ ಕಲಾಕ್ಷೇತ್ರ ಅಂತ ಹೇಳಿದ್ರೆ ನೆನಪಾಗೋದೇ ಮೊದಲು ಅವರಿಬ್ಬರ ಹೆಸರು, BV ಕಾರಂತರು ಮತ್ತು ಗಿರೀಶ್ ಕಾರ್ನಾಡ್. ನಾವೆಲ್ಲ ಕಾಲೇಜಿನ ದಿನಗಳಲ್ಲಿ ಅನೇಕ ನಾಟಕಗಳಲ್ಲಿ ನೋಡುವಂತ ಒಂದು ಅವಕಾಶ ಆಗ್ತಾ ಇತ್ತು. ಯುವಕವಾಗಿ ಹೇಳ್ತಾ ಇದ್ರು, ಬರೀ ದಕ್ಷಿಣ ಜಿಲ್ಲೆನಲ್ಲಿ ಯಕ್ಷಗಾನ ನಡೆದರೆ ರಾತ್ರಿ ಎಲ್ಲ ನೋಡ್ತಾರೆ ಅಂತೇಳಿ. ಬೆಂಗಳೂರಿನಲ್ಲಿ ಈಗ ಹೈಟೆಕ್ ನಾಟಕ ನೋಡಿದ್ರೆ ನೋಡ್ಬೋದು, ಆದ್ರೆ ನಮ್ಮ ಹಳ್ಳಿಗಳಲ್ಲೂ ಕೂಡ ಈಗ ಏನಾದ್ರು ಒಳ್ಳೆ ನಾಟಕ ಆದ್ರೆ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಕೂಡ ಜನರು 2 ಪುಸ್ತಕಗಳ ಬೆಳ್ಳಿ ಪಯಣ ಮತ್ತು ರಂಗಲೋಕ ಅಂತ ಹೇಳಿ 2 ಕೃತಿಗಳ ಬಿಡುಗಡೆಯನ್ನು ಮಾಡಿದ್ದೇನೆ. ನಾನು ಹನುಮಂತಣ್ಣರೇ, ನಾವೆಲ್ಲ ಒಂದು ಪತ್ರ ಬರೀಬೇಕು, ವೀರಪ್ಪಯ್ಯ ಅವ್ರ ಕೈಲಿ ಪತ್ರ ಬರೆಸ್ಬೇಕು. ಇಂಥ ಒಂದು ಸಂಘಟನೆಗಳೇನಿದ್ದಾವಲ್ಲ, ರೇವಣ್ಣವರು ಅವರ ಇಡೀ ಕುಟುಂಬವನ್ನ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು. ನೀವು ಹೇಳಿದ್ರೆ ಉಚಿತನ ಅಲ್ಲ, ಇದು ಆಸಕ್ತಿ ಮತ್ತು ಶ್ರದ್ಧೆಯಿಂದ ಮಾಡ್ತಕ್ಕಂಥ ಒಂದು ಸಮರ್ಪಣಾ ಮನೋಭಾವದಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ. ಇದನ್ನ ನಾವು ಉಚಿತನ ಅಂತ ಕರಿಬೇಕಾಗಿಲ್ಲ. ಕನ್ನಡ ಸಂಸ್ಕೃತಿ ಇಲಾಖೆ ಮಾಡಬೇಕಾಗಿರುವಂತ ಕೆಲಸ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಅರ್ಜಿಗೆ ಹಾಕೋತಾರೆ ಅವ್ರನ್ನಷ್ಟೇ ಗುರುತಿಸುವಂತದ್ದಲ್ಲ, ಯಾರು ಅರ್ಜಿಗಳಿಲ್ಲದೆ ಈ ರೀತಿಯಾಗಿ ಸಮರ್ಪಣಾ ಮನೋಭಾವದಿಂದ ಕೆಲಸಗಳನ್ನ, ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಈ ನಾಡಿನಲ್ಲಿ, ಅಂತಹ ಸಂಘಟನೆಗಳನ್ನ ಗುರುತು ಮಾಡಿ ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹಗಳನ್ನ, ನೆರವನ್ನು ಸರ್ಕಾರ ಕೊಡಬೇಕಾಗುತ್ತೆ. ಅಂತ ಕೆಲಸ ಕನ್ನಡ ಸಂಸ್ಕೃತಿ ಇಲಾಖೆ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ನೀವು ಮಾರ್ಗದರ್ಶಕರಿದ್ದೀರಿ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ನೀವು ನಮ್ಮ ಶಿವರಾಜ್ ತಂಗಡಿಯವರಿಗೂ ಕೂಡ ತಾವು ಸಲಹೆಗಳನ್ನ ತಾವು ಕೊಡಬೇಕು. ನಾವೆಲ್ಲರೂ ಕೂಡ ಖಂಡಿತವಾಗ್ಲೂ ಕೂಡ ಪತ್ರ ಬರಿತೀವಿ. ಮತ್ತೊಂದು ಶುಭ ಹಾರೈಸ್ತೇನೆ. ಎಲ್ಲ ಗಣ್ಯರು ಎಲ್ಲರೂ ಕೂಡ ಪರಿಚಿತರಿದ್ದಾರೆ, ಅನೇಕ ಸಾಧನೆಗಳನ್ನ ಅವರು ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯಗಳಿರ್ಲಿ, ಅವರಿಂದ ಕೂಡ ಹೆಚ್ಚಿನ ಸಾಧನೆಗಳನ್ನ ಮಾಡಲಿ, ಅದು ಸ್ಫೂರ್ತಿಯಾಗಲಿ ಹೊಸ ತಲೆಮಾರಿಗೆ ಅಂತ ಹೇಳಿ. ಆಯುಷ್ಯಕ್ತಿ ಮನೆಮದ್ದು, ಸಂಧಿ ನೋವಿಗೆ ನೈಸರ್ಗಿಕ ಪರಿಹಾರ. ಸಂಧಿ ನೋವು, ಮೊಣಕಾಲು ನೋವು, ಬೆನ್ನು ನೋವು, ಕೈ ಕಾಲು ನೋವು ಕಾಡುತ್ತಿದೆಯೇ ನಿಮಗಾಗಿ 100% ನೈಸರ್ಗಿಕ ಮನೆಮದ್ದು. ಯಾವುದೇ ಅಡ್ಡ ಪರಿಣಾಮ ಇಲ್ಲ, ಹಳೆಯ ಸಂಧಿ ನೋವಿಗೂ ಉಪಯುಕ್ತ ಇದು. ಕೊನೆಯ ಅವಕಾಶ ಹಿಂದೆ ಉಪಯೋಗಿಸಿ ನೋಡಿ, ಉತ್ತಮ ಫಲಿತಾಂಶ ಖಾತರಿ. The incomparable. ಇನ್ನು ಮುಂದೆ ಹೀಗೆ ಯಾರೆಲ್ಲ ಸಾಧಕರನ್ನ ಕರೆಸಿ ಆಹ್ವಾನ ಮಾಡ್ತೀವಿ ಅವ್ರಿಗೂ ಕೂಡ ನಾವು ಹೇಳಬೇಕು, ನೀವು ಬರುವಂತ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಕುಟುಂಬದ ಸದಸ್ಯರನ್ನ ಕರ್ಕೊಂಡ್ ಬರ್ಬೇಕು, ನಿಮ್ಮ ಹಿತೈಷಿಗಳನ್ನ ಒಂದು 10 ಜನ ಕರ್ಕೊಂಡ್ ಬರಬೇಕು ಅಂತ ಹೇಳಿದ್ರೆ ಒಂದು 300 ಜನರು. ಅಥವಾ ಇವತ್ತಿನ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಾನಾ ರೀತಿಯ ತಾಪತ್ರಗಳು, ಸಂದರ್ಭಗಳು ಜನರಿಗೂ ಕೂಡ ಇರುತ್ತೆ. ಹಾಗಾಗಿ ಅವರು ಕೂಡ ಒಂದ್ ಸ್ವಲ್ಪ ಮಾಡಿದ್ರೆ ಅದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಹೆಚ್ಚು ಮಹತ್ವ ಬರುತ್ತೆ. ಈ ನಾಡಿನಲ್ಲಿ ರೈತರು, ಕಾರ್ಮಿಕರು, ಯೋಧರು, ಶಿಕ್ಷಕರು, ವಿಜ್ಞಾನಿಗಳು ಈ ದೇಶದ ಅಭಿವೃದ್ಧಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರಣಕರ್ತರಾಗ್ತಾರೆ. ಆದ್ರೆ ನಮ್ಮ ದೇಶಕ್ಕೆ, ಒಂದು ರಾಜ್ಯಕ್ಕೆ ಮಹತ್ವ ಬರೋದು ಯಾವಾಗ ಅಂತ ಹೇಳಿದ್ರೆ ಕ್ರೀಡಾಪಟುಗಳು, ಹಾಗೇನೆ ಸಾಹಿತಿಗಳು, ಕಲಾವಿದರು, ಇವರು ಮಾಡುವಂತ ಪ್ರಯತ್ನಗಳಿದಾವಲ್ಲ, ಇವರು ಕೊಡುವಂತ ಸಾಧನೆಗಳಿದಾವಲ್ಲ, ಇವರು ಕೊಡುವಂತ ಕನಸುಗಳಿದಾವಲ್ಲ,
ಅದು ಸಮಾಜಕ್ಕೆ ಬಹಳ ದೊಡ್ಡ ಸ್ಫೂರ್ತಿ ಆಗುತ್ತೆ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ,